ನಮಸ್ಕಾರ. ಸುದ್ಯಾ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ನಿಮ್ಮೆಲ್ಲರಿಗೂ 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ವರ್ಷದ ಥೀಮ್ ಏನು ಅಂದರೆ ನಮಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ. ಇತ್ತೀಚಿನ ದಿನಗಳಲ್ಲಿ ನಾವು ಬಹಳ ಸ್ಟ್ರೆಸ್ ತಗೊಳ್ತಾ ಇದ್ದೀವಿ. ಸರಿಯಾದ ಸಮಯಕ್ಕೆ ಊಟ ತಿಂಡಿ ಏನೂ ಮಾಡಲ್ಲ. ಮತ್ತು ಕಾಂಪಿಟೇಷನ್ ಜಾಸ್ತಿ ಆಗಿರೋ ಕಾರಣ ಸ್ಟ್ರೆಸ್ ಹೆಚ್ಚಾಗಿ ಮಾನಸಿಕ ಸಂತುಲನ ನಾವು ಕಳ್ಕೊತಾ ಇದ್ದೀವಿ. ಅದರಿಂದ BP ಹೆಚ್ಚಾಗತ್ತೆ ಅಥವಾ ಡಯಾಬಿಟೀಸ್ ಹೆಚ್ಚಾಗತ್ತೆ. ನಾವು ಬರೀ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರೋ ಕಾರಣ ಕತ್ತು ನೋವು, ಕೈ ನೋವು ಇದೆಲ್ಲನೂ ಹೆಚ್ಚಾಗತ್ತೆ. ಫೀಮೇಲಲ್ಲಿ ನೈಟ್ ಶಿಫ್ಟ್ ಮಾಡಿದಾಗ ಅವರಲ್ಲಿ ಸೈಕಲ್ಸ್, ಪೀರಿಯಡ್ಸ್, ವೇರಿಯೇಷನ್ಸ್ ಆಗುತ್ತೆ. ಸೊ ಇದು ಎಲ್ಲನೂ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಬರೀ ಯೋಗ ಮಾಡಿದ್ರೆ ಸಾಕಾಗಲ್ಲ, ಅದಕ್ಕೆ ತಕ್ಕಾಗಿ ನಾವು ಡಯಟ್ ಕೂಡ ಫಾಲೋ ಮಾಡಬೇಕಾಗತ್ತೆ. ಆದರೆ ಒಂದು ಸ್ಟೆಪ್ ಮುಂದೆ ಹೋಗಿ ಯೋಗ ಯಾಕೆ ಮಾಡಬೇಕು ಅಂತಂದರೆ, ಯೋಗ ಅನ್ನೋದು ನಮ್ಮ ಬ್ರೀತಿಂಗ್ ಜೊತೆಗೆ ನಮ್ಮ ಬಾಡಿಯನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ನಮ್ಮ ಬ್ರೀತಿಂಗ್ ಕನೆಕ್ಷನ್ನಿಂದ ನಮ್ಮ ಮನಸ್ಸು ಮತ್ತು ಬಾಡಿ ಎರಡೂ ಕೂಡ ಸಮವಾಗಿ ಇರುತ್ತೆ. ಸೊ ಯೋಗ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ನಮ್ಮ ದೋಷಗಳು ಬ್ಯಾಲೆನ್ಸ್ ಆಗಿ ಹಾರ್ಮೋನ್ ವೇರಿಯೇಷನ್ಸ್ ಆಗೋದಿಲ್ಲ. ಹೀಗಾಗಿ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೋಬೋದು. ಸೊ ದಿನನಿತ್ಯದಲ್ಲಿ ಸಿಂಪಲ್ಲಾಗಿ ಏನೇನು ಯೋಗ ಮಾಡಬಹುದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಸೂಕ್ಷ್ಮ ವ್ಯಾಯಾಮ. ಸೂಕ್ಷ್ಮ ವ್ಯಾಯಾಮ ಅಂದರೆ ನಮ್ಮ ಎಲ್ಲ ಜಾಯಿಂಟ್ಗಳನ್ನು ಕೂಡ ವರ್ಕ್ ಮಾಡುವಂಥದ್ದು. ಸೊ ಇದು ನೀವು ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು. ಸೊ ಮೊದಲನೇದಾಗಿ ರಿಸ್ಟ್ ರೊಟೇಷನ್. ಇದಕ್ಕೆ ಸ್ಥಿತಿ ತಾಡಾಸನ. ಕಾಲೆರಡು ಒಟ್ಟಿಗೆ ಇಟ್ಕೊಳ್ಳಿ ಮತ್ತು ಕೈಯನ್ನು ನಿಮ್ಮ ತೊಡೆ ಪಕ್ಕ ಇಟ್ಕೊಳ್ಳಿ. ಕೈಯನ್ನು ಮುಷ್ಟಿ ಮಾಡ್ತಾ 1 2 3 4 5 6 7 8 9 10. ಬ್ರೀತಿಂಗ್ ನಾರ್ಮಲ್ ಆಗಿರಲಿ. ಉಲ್ಟಾ ಇವಾಗ 1 2 3 4 5 6 7 8 9 and 10. ನಿಮ್ಮ ಕೈಗಳನ್ನ ಭುಜದ ಮೇಲೆ ಇಟ್ಕೊಳ್ಳಿ. ಶೋಲ್ಡರ್ ರೊಟೇಷನ್ ಮಾಡೋಣ. ಕ್ಲಾಕ್ ವೈಸ್ ರೊಟೇಷನ್. ಫಸ್ಟು 1 2 3 4 5 6 7 8 9 and 10. ಉಲ್ಟಾ 1 2 3 4 5 6 7 8 9 and 10. ಈಗ ನಿಮ್ಮ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಕಾಲು ಮಧ್ಯ ಸ್ವಲ್ಪ ಗ್ಯಾಪನ್ನು ಬಿಟ್ಕೊಳ್ಳಿ. ಕ್ಲಾಕ್ ವೈಸ್ ರೊಟೇಷನ್. 1 2 3 4 5. ಈ ರೀತಿ 10 ಬಾರಿ ಮಾಡ್ಕೊಳ್ಳಿ. ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ. ಉಸಿರಾಟ ನಾರ್ಮಲ್ ಆಗಿರಲಿ. ಇದನ್ನು ಮಾಡಬೇಕಾದ್ರೆ ನಿಮಗೆ ಸೊಂಟದ ಹಿಂದೆ ಕೆಳಗಡೆ ಭಾಗ ಪ್ರೆಷರ್ ಬೀಳೋದು ಗೊತ್ತಾಗುತ್ತೆ. ಯಾವಾಗಲೂ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಸೊಂಟ ನೋವು ಬರೋದು, ಕತ್ತು ನೋವು ಬರೋದು ಕಾಮನ್. ಸೊ ಜಾಯಿಂಟ್ ರೊಟೇಷನ್ ಮಾಡಿದ್ರೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಈಗ ನೀ ರೊಟೇಷನ್. ಕಾಲೆರಡು ಒಟ್ಟಿಗೆ ಇರಲಿ. ಕೈಯನ್ನು ಮಂಡಿ ಮೇಲೆ ಇಟ್ಕೊಳ್ಳಿ. ಮಂಡಿನ ಪ್ರೆಸ್ ಮಾಡಬೇಡಿ, ಜಸ್ಟ್ ಪ್ಲೇಸ್ ಮಾಡಿ. ಕ್ಲಾಕ್ ವೈಸ್. ಹತ್ತು ಬಾರಿ ಕ್ಲಾಕ್ ವೈಸ್, 10 ಬಾರಿ ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಈಗ ಸ್ಟ್ರೈಟ್ ಬನ್ನಿ. ಬಲಗಾಲನ ಮುಂದೆ ಚಾಚಿ ಆ್ಯಂಕಲ್ ರೊಟೇಷನ್ ಕ್ಲಾಕ್ ವೈಸ್. ನಿಮ್ಮ ಬ್ರೀತಿಂಗ್ ನಾರ್ಮಲ್ ಆಗಿರಲಿ. ಸೊ ಯೂರಿಕ್ ಆ್ಯಸಿಡ್ ಅಕ್ಯುಮುಲೇಷನ್ ಜಾಸ್ತಿ ಆದಾಗ ನಮಗೆ ಹಿಮ್ಮಡಿ ಪೇಯ್ನ್ ಬರೋದು ಸಹಜ. ಸೊ ಹಿಮ್ಮಡಿ ಪೇಯ್ನನ್ನು ಅವಾಯ್ಡ್ ಮಾಡ್ಬೋದು. ಇದನ್ನು ರೊಟೇಷನ್ ಮಾಡಿದಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಹಿಮ್ಮಡಿ ಪೇಯ್ನು ಮತ್ತು ಆ್ಯಂಕಲ್ ಪೇಯ್ನ್ ಇದು ಕಮ್ಮಿ ಆಗುತ್ತೆ. ಓಕೆ, ಇವಾಗ ಎಡಗಾಲು ಕ್ಲಾಕ್ ವೈಸ್ ರೊಟೇಷನ್. ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಈಗ ಕತ್ತು. ಇನ್ಹೇಲ್ ಮಾಡ್ತಾ ಉಸಿರನ್ನ ಒಳಗಡೆ ಹೇಳ್ಕೊಳ್ತಾ ಕತ್ತನ್ನ ಮೇಲೆ ಎತ್ತಿ, ಉಸಿರನ್ನ ಹೊರಗಡೆ ಬಿಡ್ತಾ ಕತ್ತನ್ನು ಬಗ್ಸಿ.
Inhale up, exhale down. Inhale up, exhale down. ಈ ಥರ 5 ಬಾರಿ ಕಣ್ಣನ್ನು ಮುಚ್ಚಬೇಡಿ, ಓಪನ್ ಇಡಿ. ಈಗ ರೈಟ್ ಆ್ಯಂಡ್ ಲೆಫ್ಟ್, ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್, ರೈಟ್, ಸೆಂಟರ್, ಲೆಫ್ಟ್ ಆ್ಯಂಡ್ ಸೆಂಟರ್. ಈ ರೀತಿ 5 ಟೈಮ್ಸ್ ಮಾಡ್ಕೊಳ್ಳಿ. ಸೂಕ್ಷ್ಮ ವ್ಯಾಯಾಮ ಮಾಡೋದ್ರಿಂದ ಜಾಯಿಂಟ್ಸಲ್ಲಿರುವಂಥ ಸೈನೋವಿಯಲ್ ಫ್ಲೂಯಿಡ್ ಇಂಪ್ರೂವ್ ಆಗಿರುತ್ತೆ. ನಮ್ಮ ಜಾಯಿಂಟ್ ಪೇನ್ ಕಮ್ಮಿ ಆಗುತ್ತೆ. ರುಮಟೈಡ್ ಆರ್ಥ್ರೈಟಿಸ್, ಆಸ್ಟಿಯೋ ಆರ್ಥ್ರೈಟಿಸ್ ಇದನ್ನೆಲ್ಲ ಕೂಡ ತಡಿಬೋದು. ಈಗ ಸಿಂಪಲ್ ಆಗಿರುವಂಥ ಆಸನಗಳನ್ನ ನಿಮಗೆ ತೋರಿಸ್ತೀನಿ. ಸ್ಟ್ಯಾಂಡಿಂಗಲ್ಲಿ ಬ್ರೀತಿಂಗ್ ಜೊತೆ ನಾವು ಬ್ರೀತಿಂಗ್ ತಾಡಾಸನ ಜೊತೆ ಸೈಡ್ ಬೆಂಡಿಂಗ್ ಮಾಡಿದ್ರೆ ನಿಮ್ಮ ಸೊಂಟಕ್ಕೆ ಇದು ಹೆಲ್ಪ್ ಆಗುತ್ತೆ. ಚೆಸ್ಟ್ ಓಪನ್ ಆಗುತ್ತೆ. ಸೊ ಉಸಿರಾಟಕ್ಕೆ ಇಂಪ್ರೂವ್ ಆಗುತ್ತೆ. ಉಸಿರಾಟ ಇಂಪ್ರೂವ್ ಆದಾಗ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ನೀವು ಇಂಟರ್ಲಾಕ್ ಮಾಡಿ ಫಿಂಗರ್ಸನ್ನು ಚೆಸ್ಟ್ ಮೇಲೆ ಪ್ಲೇಸ್ ಮಾಡಿ ಇನ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನು ಮೇಲೆತ್ಕೊಳ್ಳಿ. ಇಲ್ಲಿ ನಾರ್ಮಲ್ ಬ್ರೀತಿಂಗ್ ಮಾಡ್ತಾ 10 ಕೌಂಟ್ಸ್ ಹೋಲ್ಡ್ ಮಾಡಿ. ಪೊಸಿಷನ್ನ ಹೋಲ್ಡ್ ಮಾಡಿ, ಬ್ರೀತಿಂಗನ್ನು ಕಂಟ್ರೋಲ್ ಮಾಡಬೇಡಿ. 1 2 3 4 5 6 7 8 9 10. ಎಕ್ಸೇಲ್ ಮಾಡ್ತಾ ಬಲಗಡೆಗೆ ಸೈಡ್ ವೇಸ್ ಬೆಂಡ್ ಆಗಿ ಈ ಪೊಸಿಷನಲ್ಲಿ ಹೋಲ್ಡ್ ಮಾಡಿ. ಸೊ ಸೊಂಟದಲ್ಲಿ ಅಕ್ಯುಮುಲೇಟ್ ಆಗಿರುವಂಥ ಬೊಜ್ಜು ಇದರಿಂದ ಕಮ್ಮಿ ಆಗುತ್ತೆ. ಹಾಗೆ ನಿಮ್ಮ ಅಬ್ಡಾಮಿನಲ್ಲಿ ಅಂದರೆ ಫ್ಯಾಟಿ ಲಿವರ್ ಆ ರೀತಿಯಾದಂಥ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಈ ಪೊಸಿಷನಲ್ಲಿ ನಾರ್ಮಲ್ ಬ್ರೀತಿಂಗ್ ಮಾಡ್ತಾ 10 ಕೌಂಟ್ಸ್ ಹೋಲ್ಡ್ ಮಾಡ್ತಾ ಇನ್ಹೇಲ್ ಮಾಡಿ ಸ್ಲೋ ಆಗಿ ಮೇಲೆ ಬನ್ನಿ. ಅದೇ ರೀತಿ ಎಕ್ಸೇಲ್ ಮಾಡ್ತಾ ಈಗ ಎಡಕ್ಕೆ ಬಗ್ಗಿ. 1 2 3 4 5 6 7 8 9 10. ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಸ್ಲೋಲಿ ಇನ್ಹೇಲ್ ಮಾಡ್ತಾ ಹಿಂದೆ ಹೋಲ್ಡ್ ಮಾಡಿ. ಎಕ್ಸೇಲ್ ಮಾಡ್ತಾ ಸ್ಲೋ ಆಗಿ ಮೇಲೆ ಬನ್ನಿ. ಈಗ ಕೈಯನ್ನು ರಿಲೀಸ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ರೀತಿಂಗ್, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಆಸನ ಆದಮೇಲೂ ಬಾಡಿಯಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ರಿಲ್ಯಾಕ್ಸ್ ಮಾಡೋದು ಅತ್ಯವಶ್ಯಕ. ರಿಲ್ಯಾಕ್ಸ್ ಮಾಡೋಕ್ಕೆ ಕಾಲನ್ನು ಅಗಲಿಸಿ, ಕೈನ ಲೂಸ್ ಬಿಡಿ, ಉಸಿರಾಟದ ಕಡೆ ಗಮನ ತಗೊಳ್ಳಿ, ನಾರ್ಮಲ್ ಆಗಿ ಬ್ರೀತ್ ಮಾಡಿ. ಓಕೆ, ಈಗ ವೀರಭದ್ರಾಸನಕ್ಕೆ ಹೋಗೋಣ. ಇನ್ಹೇಲ್ ಮಾಡ್ತಾ ನಿಮ್ಮ ಕಾಲುಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ 3 ಫೀಟ್ ಅಪಾರ್ಟ್. ನಿಮ್ಮ ಬಲಗಾಲನ್ನು ನೀವು ಬಲಕ್ಕೆ ತಿರುಗಿಸಿ, ಕೈಯನ್ನು ಹಾರಿಜಾಂಟಲಿ ಸೈಡ್ ವೇಸ್ ಎತ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ನಿಮ್ಮ ಬಲಗಾಲಿನ ಮಂಡಿಯನ್ನು ಬಗ್ಸಿ. ಈ ಪೊಸಿಷನ್ ವೀರಭದ್ರಾಸನ. ಸೊ ಇದರಲ್ಲಿ ನಿಮ್ಮ ಕಾಲುಗಳು ಸ್ಟ್ರಾಂಗ್ ಆಗುತ್ತೆ, ಹಾಗೆ ಪೆಲ್ವಿಕ್ ಫ್ಲೋರ್ ವರ್ಕ್ ಆಗುತ್ತೆ. ವುಮೆನ್ ಅಥವಾ ಫೀಮೇಲ್ಗೋಸ್ಕರ ಇದು ಹೆಲ್ಪ್ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಲಿ ಅಥವಾ ತೊಡೆ ಭಾಗದ ಮಧ್ಯೆ ಬೊಜ್ಜು ಅಕ್ಯುಮುಲೇಟ್ ಆಗಿರೋದ್ರಿಂದ ನಿಮ್ಮ ಕಾಲುಗಳು ರಬ್ ಆಗಿ ಅಲ್ಲಿ ಏನು ಸ್ಕಿನ್ ಪ್ರಾಬ್ಲಮ್ ಆಗೋದಾಗಲಿ ಇದೆಲ್ಲ ತಡೆಗಟ್ಟುತ್ತೆ. ಸೊ ಹೋಲ್ಡ್ ಮಾಡಿ. ಈ ಪೊಸಿಷನ್ನಲ್ಲಿ 10 ಕೌಂಟ್ಸಿಂದ 30 ಕೌಂಟ್ಸ್ವರೆಗೆ ನಾರ್ಮಲ್ ಬ್ರೀತಿಂಗಲ್ಲಿ ಹೋಲ್ಡ್ ಮಾಡ್ಬೋದು. ಸ್ಲೋಲಿ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ನಿಮ್ಮ ಬಲಗಾಲನ್ನು ಮುಂದೆ ತಿರುಗಿಸಿ. ಈಗ ಇದನ್ನೇ ಎಡಗಾಲನ್ನು ಸ್ಲೋಲಿ ಲೆಫ್ಟ್ ಸೈಡ್ ತಿರುಗಿಸ್ಬಿಟ್ಟು ಎಕ್ಸೇಲ್ ಮಾಡ್ತಾ ಬಗ್ಗಿ. ನಾರ್ಮಲ್ ಬ್ರೀತಿಂಗ್. ಎಲ್ಲಿ ವರ್ಕ್ ಆಗ್ತಾ ಇದೆ ಬಾಡಿ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಬ್ರೀತಿಂಗ್ ಕಡೆ ಗಮನ ಕೊಡಬೇಕು. ಸ್ಲೋ ಆಗಿ ಬ್ರೀತ್ ಮಾಡಬೇಕು. ಇನ್ಹೇಲ್ ಮಾಡ್ತಾ ಸ್ಲೋಲಿ ಮೇಲೆ ಬನ್ನಿ. ಎಕ್ಸೇಲ್ ಮಾಡ್ತಾ ನಿಮ್ಮ ಕೈಗಳನ್ನು ಇಳಿಸಿ, ಹಾಗೆ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ರೀತಿಂಗ್. ಓಕೆ, ಸೊ ಪರಿವೃತ್ತ ತ್ರಿಕೋಣಾಸನ. ಇದನ್ನು ಕೂಡ ಇನ್ಹೇಲ್ ಮಾಡ್ತಾ ನಿಮ್ಮ ಕಾಲುಗಳನ್ನು 3 ಫೀಟ್ ಅಪಾರ್ಟ್ ಸ್ಟ್ರೆಚ್ ಮಾಡಿ, ಸ್ಲೋಲಿ ನಿಮ್ಮ ಕೈಗಳನ್ನು ಮೇಲೆ ತೊಗೊಂಡು ಹೋಗಿ ಎಕ್ಸೇಲ್ ಮಾಡ್ತಾ ಅರ್ಧ ಬೆಂಡ್ ಆಗ್ತಾ ನಿಮ್ಮ ಬಲಗೈಯನ್ನು ಎಡಗಾಲ ಪಕ್ಕದಲ್ಲಿ ಇಟ್ಕೊಳ್ಳಿ. ಆಮೇಲೆ ಮೇಲೆ ನೋಡಿ. ನಾರ್ಮಲ್ ಬ್ರೀತಿಂಗ್. ಟ್ವಿಸ್ಟಿಂಗ್ ಮಾಡೋದ್ರಿಂದ ಇದು ನಿಮ್ಮ ಅಬ್ಡಾಮಿನಲ್ ಮೇಲೆ ಕೆಲಸ ಮಾಡುತ್ತೆ. ಡೈಜೆಷನ್ ಇಂಪ್ರೂವ್ ಆಗುತ್ತೆ. ವೆಯ್ಟ್ ಬ್ಯಾಲೆನ್ಸ್ ಮಾಡ್ಬೋದು. ಡಯಾಬಿಟಿಸ್ ಕಮ್ಮಿ ಮಾಡ್ಕೋಬೋದು. ಹೋಲ್ಡ್ ಮಾಡಿ 10 to 30 ಕೌಂಟ್ಸ್. ಇನ್ಹೇಲ್
ಸ್ಲೋಲಿ ಕಮ್ ಅಪ್. ಈಗ ಎಕ್ಸೇಲ್ ಆ್ಯಂಡ್ ಟ್ವಿಸ್ಟ್. ನಾರ್ಮಲ್ ಬ್ರೀತಿಂಗ್. ಇನ್ಹೇಲ್, ಸ್ಲೋಲಿ ಮೇಲೆ ಬನ್ನಿ. ಎಕ್ಸೇಲ್ ಮಾಡ್ತಾ ಕೈನ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ನಾವಿವತ್ತು ಸ್ವಲ್ಪ ಯೋಗಾಸನಗಳನ್ನು ಕಲ್ತಿದ್ದೀವಿ. ಇದನ್ನು ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೊಳ್ಬೋದು. ಯೋಗ ನೀವು ಮಾಡಿ, ಬೇರೆಯವ್ರಿಗೂ ಹೇಳ್ಕೊಡಿ. ನಿಮ್ಮ ಆರೋಗ್ಯದ ಜೊತೆಗೆ ಸಮಾಜದ ಆರೋಗ್ಯ ಕೂಡ ಸುಧಾರಣೆ ಮಾಡಿ. ಧನ್ಯವಾದ.